ಇದು ಬಿ ಕೆ ಹರಿಪ್ರಸಾದ್ ಅವರ ಪ್ರತಿಕ್ರಿಯೆ. ಆದರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತನಾಡಿದ್ದಾರೆ. ವರಿಷ್ಠರ ಬಳಿ ಕೀಲಿ ಕೈ ಇದೆ, ನಾನು ಮಾತನಾಡಿದ್ರೆ ಆಗತ್ತಾ ಅಂತ ಪ್ರಶ್ನಿಸಿದ್ದಾರೆ. ಯಾವುದೇ ತೀರ್ಮಾನ ಆದರೂ ಕೂಡ ನಮ್ಮ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತನಾಡಿದರು. ದೆಹಲಿಯವರು ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ. ಸಂಪುಟ ವಿಸ್ತರಣೆಯ ಬಗ್ಗೆಯೂ ಕೂಡ ಹೈಕಮಾಂಡೇ ತೀರ್ಮಾನಿಸುತ್ತೆ ಅಂತ ಹೇಳಿದ್ದಾರೆ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಮಾಧ್ಯಮದಲ್ಲಿ ಇದ್ದಷ್ಟೇನು ಕಾಣಲ್ಲ ನನಗೆ. ಮಾಧ್ಯಮದಲ್ಲಿ ಸ್ವಾಭಾವಿಕವಾಗಿ ನೀವೆಲ್ಲ ತೋರಿಸ್ತಾ ಇದ್ದೀರಿ. ಬಟ್ ಏನೇ ತೀರ್ಮಾನ ಆದ್ರೂ ಕೂಡ ನಮ್ಮ ಪಕ್ಷದೊಳಗೆ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ಯಾವತ್ತೂ ಕೂಡ ಎಲ್ಲರೂ ಕೂಡ ಅದು ಬದ್ಧವಾಗಿರ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಇದ್ರ ಬಗ್ಗೆ ನಾನು ಹೆಚ್ಚು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ, ಯಾವತ್ತೂ ಕೂಡ ನಾನು ಮಾಡಿಲ್ಲ. ಸೊ ಮುಂದೆ ನಿಮಗೆ ಮಾಡ್ತಕ್ಕಂಥದ್ದಲ್ಲ, ನಿಮ್ಮ ಪ್ರಶ್ನೆನೇ ನೀವೇ ಇಟ್ಕೊಂಡ್ರೆ ಒಳ್ಳೆಯದು ಅಂಥೇಳಿ ನಿಮ್ಮ ವಿಶ್ಲೇಷಣೆಗಳನ್ನು ಹಾಗೆ ಕಂಟಿನ್ಯೂ ಮಾಡಿ. ಎಲ್ಲ ಅದೆಲ್ಲದೂ ಕೂಡ ಹೈಕಮಾಂಡ್ ಅವರಿಗೆ ಅಧಿಕಾರ ಇರೋದು. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷರು ಮತ್ತು ಡಿ ಸಿ ಎಂ ಅವರು ಹೇಳಿದ್ದಾರೆ. ಅದನ್ನು ನಾವು ಕೂಡ ಎಲ್ಲರೂ ಹೇಳಿ. ಇದು ಶಿಕ್ಷಣ ಸಚಿವರ ಪ್ರತಿಕ್ರಿಯೆ. ಇನ್ನು ಅರಣ್ಯ ಸಚಿವರು ಮಾತನಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಗೊಂದಲಗಳು ಏನೇ ಇದ್ರೂ ಕೂಡ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇದುವರೆಗೆ ನನ್ನನ್ನು ಯಾರೂ ದೆಹಲಿಗೆ ಕರೆದಿಲ್ಲ, ಯಾವ ಗೊಂದಲನೂ ಇಲ್ಲ ಅಂತ ಈಶ್ವರ್ ಖಂಡ್ರೆ ಮಾತನಾಡಿರೋದು. ಇಲ್ಲ ಸರ್, ನನಗೇನು ಇನ್ವೈಟ್ ಮಾಡಿಲ್ಲ. ಹೈಕಮಾಂಡ್ ಇಸ್ ಹೈಕಮಾಂಡ್. ಹೈಕಮಾಂಡ್ ಏನು ಹೇಳ್ತದೆ ಅದು ಮಾಡ್ತೀವಿ. ಯಾಕಂದ್ರೆ 6 ಜನ ಸಚಿವರು ಕರೆದುಕೊಂಡು ಹೋಗಬೇಕು ಅನ್ನೋ ಸಲಹೆ ನನಗೆ ಗೊತ್ತಿಲ್ಲ. ಈಗ ಹೈಕಮಾಂಡ್ ಏನು ತೀರ್ಮಾನ ಅಥವಾ ಹೈಕಮಾಂಡ್ ಏನು ನಮಗೆ ಸೂಚನೆ ಕೊಡ್ತದೆ, ಯಾರು ವಿತ್ ಹೈಕಮಾಂಡ್ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.